ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಾರ್ಡ್ರೋಬ್ಗೆಲ್ಲ ಆಂಧ್ರ ಮೆಸ್ ಹಾಕ್ಸಿದ್ದೀವಿ ಅಂತ ಹೇಳಿದೆ ಅಲ್ವಾ. ಬನ್ನಿ ಈಗ ನಮ್ಮ ವಾರ್ಡ್ರೋಬು ಆಂಧ್ರ ಮೆಸ್ಗೆ ವುಡ್ ವರ್ಕ್ ಮಾಡಿದ್ದಾರೆ, ಡೋರ್ಗಳೆಲ್ಲನೂ ಹೇಗೆ ಮಾಡಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನನ್ನ ವಾರ್ಡ್ರೋಬ್ ಆರ್ಗನೈಸೇಷನ್ ಯಾರೂ ಆಡ್ಕೋಬೇಡಿ, ನಂದಿನ್ನು ಫುಲ್ ನಮ್ಮ ಮನೆಗೆ ಸೆಟ್ ಮಾಡಿಲ್ಲ, ಹಾಗಾಗಿ ಬರೀ ವಾರ್ಡ್ರೋಬ್ ಯಾವ ಥರ ಮಾಡಿಸಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಸ್ಲೈಡಿಂಗ್ ಡೋರ್ಗೆ ಯಾಕಪ್ಪ ಈ ಥರ ಚೂಸ್ ಮಾಡ್ಕೊಂಡ್ವಿ ಅಂದರೆ, ನೋಡಿ ಇಲ್ಲಿ ಈ ಸೈಡಲ್ಲೆಲ್ಲ ಆಂಧ್ರ ಮೆಸ್ ಸ್ಲ್ಯಾಬ್ ಬಂದಿತ್ತು, ಇದಕ್ಕೆಲ್ಲ ಫಿಲ್ ಆಗೋ ಥರ, ಅಂದರೆ ಕಾಣಿಸ್ಬಾರ್ದು ಅನ್ನೋ ಥರ ಕಾರ್ಮಿಕ ಹಾಕಿದ್ದಾರೆ. ಇಲ್ಲಿ ನೋಡಿ ಈ ಥರ ವಾರ್ಡ್ರೋಬ್ ಮಾಡಿಸಿದ್ದೀನಿ ನಾನು, ವಿಂಡೋಸ್ ಕಾಣಿಸ್ಬಾರ್ದು, ಹೊರಗಡೆಗೆ ಮಿರರ್ ಕಾಣಿಸ್ಬಾರ್ದು ಅಂತ ಹೇಳಿ ಈ ಥರ ಮಿರರ್ನ ಹಾಕಿಸಿ, ಮತ್ತು ಇಲ್ಲಿಗೆ 2 ಡ್ರಾಯರ್ನ ಕೊಡಿಸಿದ್ದೀನಿ. ಅಂದರೆ ಇದು ಡ್ರೆಸ್ಸಿಂಗ್ ಮಿರರ್ ಥರ ಯೂಸ್ ಆಗುತ್ತೆ. ನಾನು ಓಪನ್ ಮಾಡಿ ತೋರಿಸಲ್ಲ, ಯಾಕಂದರೆ ನಾನು ಇನ್ನೂ ನೀಟಾಗಿ ಸೆಟ್ ಮಾಡಿಲ್ಲ. ಹಾಗಾಗಿ ನೋಡಿ ಈ ರೂಮಲ್ಲಿ ಇದಕ್ಕೆ ಫುಲ್ ಮಿರರ್ ಬಂದಿದೆ, ಫುಲ್ ಹೈಟು, ಇದು 7 ಫೀಟ್ ಹೈಟ್ವರೆಗೂ ಫುಲ್ ಲೆಂತಿಯಾಗಿರೋ ಅಂತಹ ಮಿರರ್ ಹಾಕ್ಸಿದ್ದೀವಿ. ಇದು ಬುಕ್ಸ್ ರ್ಯಾಕ್ ಥರನಾದರೂ ಆಗ್ಬೋದು, ಮತ್ತು ಡ್ರೆಸ್ಸಿಂಗ್ ಮಿರರ್ ಥರನಾರು ಆಗ್ಬೋದು. ಇಲ್ಲಿ ನಾನು ನನ್ನ ಮಕ್ಕಳು ಬುಕ್ಸ್ಗಳನ್ನ ಜೋಡಿಸಿದ್ದೀನಿ, ಬೇಕಾಗಿರೋ ಥಿಂಗ್ಸ್ಗಳನ್ನೆಲ್ಲ. ಇಲ್ಲೂ ಅಷ್ಟೇ, ಇದಕ್ಕೂ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ನ ಮಾಡಿಸಿದ್ದೀವಿ. ನಮ್ಮನೆ ನಾವಿರೋಂಥ ಏರಿಯಾ ಗೆದ್ಲು ಭೂಮಿ ಆಗಿರೋದ್ರಿಂದ ಈ ಥರ ಮಾಡಿಸಿರೋದಕ್ಕೆ ನಮಗೆ ವರ್ತ್ ಅಂತ ಅನ್ನಿಸ್ತು. ಇನ್ನು ಕೆಲವು ನೋಡಿ ಈ ಥರ ಸ್ಲ್ಯಾಬ್ ಹಾಕ್ಸೋ ಬದಲು ವುಡ್ ಹಾಕಿಸ್ಬಿಟ್ರೆ ಫ್ರೆಂಡ್ಸ್, ಈಗ ಆಲ್ರೆಡಿ ಒಂದು 4-5 ವರ್ಷ ಮನೆ ಕಟ್ಟಿರೋನೆಲ್ಲ ನಾನು ಕೇಳಿದ್ದೀವಿ, ಎಲ್ಲ ಆಗಲೇ ಏನಪ್ಪ ಗೆಜಲು ತಿಂದ್ಬಿಟ್ಟಿದೆ ಅಂತೆ. ಹಾಗಾಗಿ ಇಲ್ಲೊಂದು ನನ್ನ ಮಗನಿಗೆ ಅಂತಲೇ ಸ್ಟಡಿ ಟೇಬಲ್ ಮಾಡಿಸಿದ್ದೀನಿ. ನೋಡಿ ಈ ಥರ ಆಂಧ್ರ ಮೆಸ್ ಹಾಕ್ಸಿರೋದ್ರಿಂದ ಈ ಗೆದ್ಲು ಭೂಮಿ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಇದು ತುಂಬ ನಮ್ಮ ಮನೆ ಇರೋವರೆಗೂ ನಮ್ಮ ವಾರ್ಡ್ರೋಬ್ ಚೆನ್ನಾಗಿರುತ್ತೆ. ನನಗೆ ಕೆಲವರು ಹೇಳಿದರು, ಬೇರೆ ಕಾರ್ಪೆಂಟ್ರು, ಇಲ್ಲ ವುಡ್ ವರ್ಕೇ ಮಾಡಿಸ್ಕೊಳ್ಳಿ, ಅದಕ್ಕೂ ಇದಕ್ಕೂ ಸೇಮ್ ಕಾಸ್ಟ್ ಆಗುತ್ತೆ ಅಂತ. ತಪ್ಪು, ಸೇಮ್ ಕಾಸ್ಟ್ ಆಗೋಲ್ಲ ಫ್ರೆಂಡ್ಸ್. ವಾರ್ಡ್ರೋಬು ಅದಕ್ಕೂ ಇದಕ್ಕೂ ಒಂದು 50,000 ಡಿಫ್ರೆನ್ಸಲ್ಲಿ ಆಗುತ್ತೆ, 50ನೂ ಆಗುತ್ತೆ, ಇನ್ನೂ ಜಾಸ್ತಿನೂ ಆಗುತ್ತೆ. ಯಾಕಂದರೆ ನಾವು ತಂದಿರೋರಿಗೆ, ಇವಾಗ ವುಡ್ ವರ್ಕ್ ಮಾಡಿಸಿರೋರಿಗೆ ಗೊತ್ತು ಯಾವ್ಯಾವ ಐಟಮ್ ಬೆಲೆ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳಿ. ಮತ್ತು ಕೆಲವರು ಹೆದರಿಸಿದ್ರು ನಮಗೆ, ಎಂಥದ್ದು ವುಡ್ ವರ್ಕ್ ಮಾಡಬೇಕಾದ್ರೆ ಡ್ರಿಲ್ ಹಾಕ್ತೀವಲ್ಲ, ಇದು ಸ್ಲೈಡಿಂಗ್ಗೆ ಸೈಡ್ಗೆಲ್ಲ ನಾವು ವಾರ್ಡ್ರೋಬ್ಗೆಲ್ಲ ಶೀಟ್ ಹೊಡಿತೀವಲ್ಲ, ಆವಾಗ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿ. ಏನೂ ಆಗಲಿಲ್ಲ, ಅದು ಅವ್ರ ಕಾರ್ಪೆಂಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡಬೇಕಾದ್ರೆ ಚೆನ್ನಾಗಿ ಮಾಡಿದ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಏನಂತೀರ ಈ ಥರ ನಮ್ಮ ಐಡಿಯಾಸ್ಗೆ? ಕೆಲವರು ಯಾಕೆ ಸ್ಲೈಡಿಂಗ್ ವಾರ್ಡ್ರೋಬ್ನೇ ಹಾಕಿಸ್ಕೊಂಡ್ರಿ ಅಂತ ಹೇಳ್ತಾರೆ. ನಾವು ನೋಡಿದ್ದೀವಿ ಸ್ಲೈಡಿಂಗ್ ವಾರ್ಡ್ರೋಬು ಮತ್ತು ಓಪನ್ನು ಕ್ಲೋಸು ವಾರ್ಡ್ರೋಬು ಎರಡಕ್ಕೂ ವ್ಯತ್ಯಾಸನ. ಲುಕ್ ವೈಸು ಓಪನ್ನು ಕ್ಲೋಸು ವಾರ್ಡ್ರೋಬು ಚೆನ್ನಾಗಿ ಬರುತ್ತೆ, ಬಟ್ ಸ್ಲೈಡಿಂಗಲ್ಲಿ ಅಷ್ಟು ಲುಕ್ ವೈಸ್ ಚೆನ್ನಾಗಿ ಬರಲ್ಲ. ಬಟ್ ಲೈಫು ಓಪನ್ನು ಕ್ಲೋಸು ವಾರ್ಡ್ರೋಬ್ಗಿಂತ ಸ್ಲೈಡಿಂಗ್ ಡೋರು ಲೈಫ್ ಕೊಡುತ್ತೆ. ಬಟ್ ಕಾಸ್ಟ್ ವೈಸ್ ನೋಡಿದ್ರೆ ಓಪನ್ನು ಕ್ಲೋಸು ವಾರ್ಡ್ರೋಬ್ಗಿಂತ ಈ ಥರ ಸ್ಲೈಡಿಂಗ್ ವಾರ್ಡ್ರೋಬು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.